ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಬೇಸಿಗೆಯಲ್ಲಿ ಮಾಡುವಂಥ ತಂಪಾದ ಅಂಬ್ಲಿ ಮಾಡ್ತಾಯಿದ್ದೀನಿ, ರಾಗಿ ಅಂಬ್ಲಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಒಂದು ಬೊಗಣಿಯಲ್ಲಿ ನೀರು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಅಂದರೆ ಒಂದು ಬೌಲಲ್ಲಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಹಾಗೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ರೆಸಿಪಿ ಬೇಕಂತ ನೀವು ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ನೋಡ್ತಾಯಿರಿ. ಇನ್ನೂ ಯಾವ ರೆಸಿಪಿ ಹೊಸದಾಗಿ ಬೇಕು ಅಂತ ಕಮೆಂಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಇವಾಗ ನಾನು ಇದನ್ನು ಕಲಿಸ್ಕೋತಾ ಇದ್ದೀನಿ. ರಾಗಿ ಹಿಟ್ಟು ಒಂದು ರೀತಿ ಒಳಗೆ ಬರಬೇಕು, ಇನ್ನೊಂದು ಸ್ವಲ್ಪ ಗಂಟದ ತೆಳುವಾಗಿ ಬರಬೇಕು. ಯಾಕಂದರೆ ಅಂಬ್ಲಿ ಮಾಡುವಾಗ ಗಂಟಾಗಿಬಿಟ್ರೆ ಚೆನ್ನಾಗಿ ಬರುವುದಿಲ್ಲ. ಅದಕ್ಕೆ ಈ ರೀತಿ ಕಲಸ್ಕೊಂಡ್ಬಿಟ್ಟು ಆ ಕಡೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡ್ತಾಯಿರಿ. ಹಾಗೆ ನೋಡ್ತಿರ್ಬೋದು, ನೀರಿಲ್ಲಿ ಕಾದಿದೆ. ಬಿಸಿ ಅಂದರೆ ಸ್ವಲ್ಪ ಕುದೀತಾ ಇದೆಯಲ್ಲ ನೀರು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನಲ್ಲಿ. ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಿಟ್ಟು ಕಲಿಸಿದ್ದೀವಲ್ಲ ರಾಗಿ ಹಿಟ್ಟು, ಅದನ್ನ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಗ್ಯಾಸ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಬೇಗ ಗಂಟಾಗೋ ಚಾನ್ಸಸ್ ಇರುತ್ತೆ ಕುದಿಯುವಾಗ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ಇವಾಗ ಈ ಥರ ಹಿಟ್ಟನ್ನು ಹಾಕಿದ್ಮೇಲೆ ಈ ಥರ ಕೈ ಆಡಿಸ್ಕೋತಾ ಇರಬೇಕು, ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ, ಒಂದು ಕಡೆ ತಿಳು ಒಂದು ಕಡೆ ಗಂಟು ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಕೈ ಆಡಿಸ್ಕೋಬೇಕು. ಈ ರೀತಿ ಒಟ್ಟು ಕೈ ಬಿಡದೇನೆ ಸ್ವಲ್ಪನೇ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಕುದಿಯೋವರೆಗೂ ಈ ರೀತಿ ಕೈ ಆಡಿಸ್ಕೋತಾ ಇರಬೇಕು, ಯಾಕಂದರೆ ಅಂಬ್ಲಿ ಚೆನ್ನಾಗಿ ಬರ್ತೈತಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿರಿ. ನಿಮಗೂ ರಾಗಿ ಅಂಬ್ಲಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಅಂಬ್ಲಿ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ ಇದ್ದರೆ ಹೇಳಿ, ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇವಾಗ ನೋಡ್ತಿರ್ಬೋದು ನೀವು, ಕುದಿ ಬರ್ತಾ ಇದೆ, ಪೂರ್ತಿಯಾಗಿ ಗಟ್ಟಿಯಾಗಿದೆ ನೋಡಿ. ಸ್ವಲ್ಪ ಹಾಗೆ ತಿಳು ಇದ್ದೆಲ್ಲ ನೋಡಿದ್ರಲ್ಲ, ಇವಾಗ ಗಟ್ಟಿಯಾಗಿ ಬಂದಿದೆ. ತಿಳಿದಿದ್ದು ಗಟ್ಟಿಯಾಗ್ತಾ ಇದೆ. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಆಮೇಲೆ ಇದನ್ನು ಹಾಗೆ ಕೈ ಆಡಿಸ್ತಾ ಇರಬೇಕು. ಕಲರ್ ಚೇಂಜ್ ಆಗಿದೆ ನೋಡ್ತಿರ್ಬೋದು ನೀವು. ಈಗ ಇದು ಆಲ್ರೆಡಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಕುದಿಸೋಣ. ಚೆನ್ನಾಗಿ ಕುದ್ರೆ ಟೇಸ್ಟಿಯಾಗಿ ಬರುತ್ತೆ. ರಾಗಿ ಹಿಟ್ಟು ಕುದಿಬೇಕು ನೀಟಾಗಿ. ಇದು ಇನ್ನೊಂದು ಸ್ವಲ್ಪ ಕುದಿಲಿ. ಈ ಕಡೆ ಮಜ್ಜಿಗೆ ತಯಾರು ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ ನಾನು. ನೀವು ಮನೆಯಲ್ಲಿ ಮಜ್ಜಿಗೆ ಮಾಡಿದರೆ, ಮೊಸರಿದ್ದರೆ ಮಜ್ಜಿಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೇರಿಯಿಂದ ತಂದು ಮಾಡ್ತೀರಾ ಪ್ಯಾಕೆಟು, ಅದು ಮಾಡ್ಕೋಬೋದು. ಮನೆಯಲ್ಲಿದ್ದ ಮೊಸರು ಚೆನ್ನಾಗಿ ಬರ್ತೈತಿ, ಯಾಕಂದರೆ ಮಜ್ಜಿಗೆ ಮಾಡ್ಕೊಂಡ್ರೆ ಹುಳಿ ಚೆನ್ನಾಗಿರುತ್ತಲ್ಲ. ಮನೆಯಲ್ಲಿದ್ದ ಮೊಸರನ್ನೇ ಚೆನ್ನಾಗಿರುತ್ತೆ. ನೀವು ಪ್ಯಾಕೆಟಿಂದ ತಂದು ಮಾಡ್ಬೋದು. ನಾನು ಇದು ಪ್ಯಾಕೆಟ್ ಮೊಸರಿಂದ ಮಾಡ್ತಾ ಇರೋದು. ಇದು ಹುಳಿ ಇರುವುದಿಲ್ಲ. ಜಾಸ್ತಿ ಮೊಸರನ್ನು ಮಾಡಿದ್ದು ಅದನ್ನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಸಣ್ಣದಾಗಿ ಜಜ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿನ ಹಾಕಿಬಿಟ್ಟಿದ್ದೀನಿ ನಾನು ಬಿಸಿ ಇರುವಾಗಲೇ, ಯಾಕೆಂದರೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟಿದ್ದೀನಿ. ಹಾಗೆ ಈಗ ಕೆಳಗಡೆ ಇಳಿಸಿಟ್ಟಿದ್ದೀನಿ ನೋಡ್ತಿರ್ಬೋದು. ಬೆಳ್ಳುಳ್ಳಿ ಬಿಸಿ ಇರುವಾಗ ಯಾಕೆ ಹಾಕಬೇಕು ಅಂದರೆ ಸ್ವಲ್ಪ ಬೆಂದಲಿ ಅಂತ, ಅಂದರೆ ಕುದಿ ಇರುತ್ತಲ್ಲ, ಬಿಸಿ ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು 2 ಬೌಲಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಗಟ್ಟಿಯಾಗಿರುತ್ತಲ್ಲ ಇದು ರಾಗಿ ಹಿಟ್ಟನ್ನು, ಒಂದು ಕಡೆ ಮಜ್ಜಿಗೆ 2 ಮಿಕ್ಸ್ ಮಾಡಬೇಕಂದ್ರೆ 2 ಬೌಲ್ ಆಗುತ್ತೆ. ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 2 ಬೊಗಣಿ ಆಗಿದೆ. ಇವಾಗ ರಾಗಿ ಅಂಬ್ಲಿನ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು. ನಿಮಗೆ ಜಾಸ್ತಿ ಮಜ್ಜಿಗೆ ಬೇಕಾದರೆ ಹಾಕೋಬೋದು, ಇಲ್ಲ ಸ್ವಲ್ಪ ಬೇಕಾದ್ರೂ ಸ್ವಲ್ಪ ಹಾಕೋಬೋದು ನೀವು. ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕೋಬೇಕು. ಇಷ್ಟ ಇದ್ದರೂ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂಬ್ಲಿ. ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೋದು ಬೇಸಿಗೆ ಕಾಲದಲ್ಲಿ.